ನಂದಿ, ನೀನು ಬಹಳ ಬುದ್ಧಿವಂತ ಅಲ್ಲವೇ ತಂದೆ? ಎಲ್ಲಿ ಹೊರಟು ಎಂದು ಕೇಳಿದರೆ ನನಗೇ ಉತ್ತರ ಕೊಡಲಿಲ್ಲ. ಅಲ್ಲಿ ನೋಡಿದರೆ ಆ ವೇಷದಲ್ಲಿ ಬಂದು ಮಾತೆಯನ್ನೇ ಎದುರಿಸಿ ಬಿಟ್ಟ. ಅಯ್ಯೋ ಗಣೇಶ, ಮಾತೆ ಮನುಷ್ಯ ರೂಪದಲ್ಲಿ ಭೂಲೋಕದಲ್ಲಿ ಇದ್ದಿದ್ದಕ್ಕೆ ನನ್ನನ್ನು ನೋಡಿ ಹೆದರಿದರು ಅಷ್ಟೇ. ಮಾತೆಗೆ ಎಲ್ಲವೂ ನೆನಪಾದ ಮೇಲೆ ಮೊದಲು ಅವರ ಬಳಿ ಕ್ಷಮೆ ಕೇಳಿಬಿಡುತ್ತೇನೆ. ಮಾತೆಯ ವ್ಯಗ್ರ ರೂಪವನ್ನು ನೀನು ನೋಡಿಲ್ಲ ಗಣೇಶ. ಕಾಳಿದೇವಿಯಾದಾಗ ಶಿವನು ಮಾತೆಗೆ ಹೆದರುವಂತ ಪರಿಸ್ಥಿತಿ ಬಂದಿತ್ತು, ಗೊತ್ತೇ? ಹೌದೇ ತಂದೆ, ನೀವು ಮಾತೆಗೆ ಹೆದರುತ್ತೀರಾ? ಹೆದರುವ ಸಂದರ್ಭ ಬಂದರೆ ಹೆದರಲೇಬೇಕಲ್ಲ ಗಣೇಶ. ಆದರೂ ನಿನ್ನ ಮಾತೆಯ ಮನಸ್ಸಿನಲ್ಲಿ ಕೋಪಕ್ಕಿಂತಲೂ ಹೆಚ್ಚಿನ ಸ್ಥಳವನ್ನು ಆಕ್ರಮಿಸಿರುವುದು ಪ್ರೀತಿ ವಾತ್ಸಲ್ಯಗಳೇ. ಜಗನ್ಮಾತೆಯಲ್ಲವೇ ಅವಳು. ಮಕ್ಕಳನ್ನು ಪೊರೆಯುವುದೇ ಅವಳ ಗುಣ. ಆದರೂ ಮಾತೆಯ ಕೋಪ ನೋಡಿ ನನಗಂತೂ ಭಯವಾಗುತ್ತಿರಲಿಲ್ಲ, ನಗು ಬರುತ್ತಿತ್ತು. ನೀನೇ ಈ ಥರ ಮಾಡಿದ್ದು, ಬೇಕು ಬೇಕು ಅಂತ ಏನೇನೋ ಮಾಡಿದ್ಯಾ ಅಲ್ವಾ? ಇದೆಲ್ಲ ಅರ್ಥ ಆಗದಿರಷ್ಟು ದೊಡ್ಡ ನಾನಲ್ಲ. ಗಣೇಶ, ಮಾತೆ ಏನಾದರೂ ಇದನ್ನು ನೋಡಿದಿದ್ದರೆ ಅವರಿಗೂ ನಗು ಬರುತ್ತಿತ್ತು. ಸರಿ ಸರಿ, ಮಾತು ಸಾಕು. ನಿಮ್ಮ ಕೆಲಸಗಳ ಬಗ್ಗೆ ಗಮನ ಕೊಡಿ. ಗಣೇಶ, ಮಾತೆಯ ಕೈ ರುಚಿ ಸಿಗದೇ ಇದ್ದರೂ ನಮ್ಮ ಹೊಟ್ಟೆಗೆ ಸೇವೆ ಸಲ್ಲಿಸಲೇಬೇಕಲ್ಲ. ಬಾಬಾ, ಇಬ್ಬರು ಸೇರಿ ಅಡುಗೆ ಮಾಡೋಣ. ಬೇಗ ಬಾ, ಬಾ 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 ಬಾ.